ವೆಲ್ಕಮ್ ಟು ಆಸ್ಪಿರೆಂಟ್ ಬೂಸ್ಟರ್. ನಾನು ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಕ್ಲಾಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೆ. ಇವತ್ತಿನ ಕ್ಲಾಸಲ್ಲಿ ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಬಗ್ಗೆ ಎಕ್ಸ್ಪ್ಲೇನನ್ನು ಮಾಡ್ತಿದ್ದೀನಿ. ವಾಟ್ ಈಸ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ? ಸೆಂಟ್ರಲ್ ಪ್ಲಾನೆಡ್ ಎಕಾನಮಿ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಕಾಲ್ಡ್ ಆಸ್ ಕಮಾಂಡ್ ಎಕಾನಮಿ ಅಂತ ಕರಿತೀವಿ. ಇಟ್ ಈಸ್ ಒನ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್ ಇನ್ ವಿಚ್ ಆಲ್ ಮೇಜರ್ ಎಕನಾಮಿಕ್ ಡಿಸಿಷನ್ಸ್ ಆರ್ ಟೇಕನ್ ಬೈ ದಿ ಗೌರ್ನಮೆಂಟ್ ಆರ್ ಸೆಂಟ್ರಲ್ ಅಥಾರಿಟಿ, ನಾಟ್ ಬೈ ಇಂಡಿವಿಜುವಲ್ ಕನ್ಸ್ಯೂಮರ್ ಆರ್ ಪ್ರೈವೇಟ್ ಫರ್ಮ್ಸ್. ನೋಡಿ, ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಒನ್ ಆಫ್ ದ ಎಕಾನಮಿ ವಿಚ್ ಈಸ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಗೌರ್ನಮೆಂಟ್ ಏನು ಮಾಡ್ತಿರುತ್ತೆ, ಕಂಟ್ರೋಲನ್ನು ಮಾಡ್ತಿರುತ್ತೆ, ಅಥವಾ ಸೆಂಟ್ರಲ್ ಅಥಾರಿಟಿ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಇಂಡಿವಿಜುವಲ್ ಕನ್ಸ್ಯೂಮರ್ಸ್ ಅಥವಾ ಪ್ರೈವೇಟ್ ಫರ್ಮ್ಸ್ಗಳು ಇರೋದಿಲ್ಲ. ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಅಂತ ನಾವು ಕರಿತೀವಿ. ಓಕೆ, ಹೇಳೋದಾದರೆ ಫೈನಲಿ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಇಟ್ ಈಸ್ ನಥಿಂಗ್ ಬಟ್ ಗೌರ್ನಮೆಂಟ್ ಡಿಸೈಡನ್ನು ಮಾಡುತ್ತೆ. ಏನನ್ನು ಗೌರ್ನಮೆಂಟ್ ಡಿಸೈಡ್ ಮಾಡ್ತಾ ಇದೆ ಇಲ್ಲಿ? ವಾಟ್ ಟು ಪ್ರೊಡ್ಯೂಸ್, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ದ ಎಕಾನಮಿ ಏನಿದೆ ಅದನ್ನೆಲ್ಲ ಡಿಸೈಡ್ ಮಾಡ್ತಿರೋದು ಯಾರು? ಗೌರ್ನಮೆಂಟೇ. ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೂಮ್ ಟು ಪ್ರೊಡ್ಯೂಸ್ ಅನ್ನೋದನ್ನ ಡಿಸೈಡ್ ಮಾಡ್ತಿರೋದು ಯಾವುದು? ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಅಥಾರಿಟಿ. ದಟ್ ಈಸ್ ಕಾಲ್ಡ್ ಆಸ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಅಂತ ಕರಿತೀವಿ. ದ ಮೇನ್ ಆಬ್ಜೆಕ್ಟಿವ್ ಇದ್ರದ್ದು ಏನು? ಸೋಷಲ್ ವೆಲ್ಫೇರ್ ರಾದರ್ ದೆನ್ ಪ್ರಾಫಿಟನ್ನು ಗೇನ್ ಮಾಡೋ ಅಂಥದ್ದಲ್ಲ, ಒಂದು ಸೋಷಲ್ ವೆಲ್ಫೇರನ್ನು ಮಾಡುವ ಒಂದು ಮೋಟವನ್ನು ಯಾವ್ದು ಇಟ್ಕೊಂಡಿದೆ? ನಮ್ಮ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಇಟ್ಕೊಂಡಿದೆ. ದ ಮೇನ್ ಫೀಚರ್ಸನ್ನು ನೋಡ್ತಾ ಹೋಗೋಣ. ಏನು ದ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ? ಫಸ್ಟ್ ಫೀಚರ್ ದ ಗೌರ್ನಮೆಂಟ್ ಓನರ್ಶಿಪ್. ಅಂದರೆ ಏನು? ಇಲ್ಲಿ ದ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಏನು? ಲ್ಯಾಂಡ್, ಫ್ಯಾಕ್ಟರೀಸ್, ಮಿಷನ್ಸ್, ರಿಸೋರ್ಸಸ್ ಅದೆಲ್ಲದನ್ನು ಕೂಡ ಯಾರು ಓನ್ ಮಾಡಿದ್ದಾರೆ? ಗೌರ್ನಮೆಂಟ್. ಇಲ್ಲಿ ಪ್ರೈವೇಟ್ ಓನರ್ಶಿಪ್ ಏನಿರುತ್ತೆ ವೆರಿ ಲಿಮಿಟೆಡ್ ಅಥವಾ ಆಬ್ಸೆಂಟ್ ಇರುತ್ತೆ. ಹಂಗಾಗಿ ಇಲ್ಲಿ ಮೇಜರ್ ರೋಲ್ ಯಾರನ್ನ ಪ್ಲೇ ಮಾಡ್ತಿದ್ದಾರೆ? ಗೌರ್ನಮೆಂಟೇ ಪ್ಲೇಯನ್ನು ಮಾಡ್ತಿದೆ. ಹಾಗಾಗಿ ಗೌರ್ನಮೆಂಟ್ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾವು ನೋಡ್ಬೋದು. ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ, ಇಲ್ಲಿ ಸೆಂಟ್ರಲ್ ಅಥಾರಿಟಿ ಯಾರು ಇರ್ತಾರೆ? ಇಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಪ್ಲಾನಿಂಗ್ ಕಮಿಷನ್ ಆಗಿರ್ಬೋದು. ಈ ರೀತಿ ಒಂದು ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಏನು ಮಾಡ್ತಾರೆ? ಡಿಸೈಡನ್ನು ಮಾಡ್ತಾರೆ. ಏನನ್ನು ಪ್ರೊಡಕ್ಷನ್ ಮಾಡಬೇಕು, ಏನು ಟಾರ್ಗೆಟನ್ನು ಇಟ್ಕೊಬೇಕು, ರಿಸೋರ್ಸಸ್ ಅಲೋಕೇಶನ್ ಹೇಗಾಗಬೇಕು, ಡಿಸ್ಟ್ರಿಬ್ಯೂಷನ್ ಹೇಗಾಗಬೇಕು ಅನ್ನೋದನ್ನು ಸೆಂಟ್ರಲ್ ಪ್ಲಾನಿಂಗ್ ಅಥಾರಿಟಿ ಮಾಡುತ್ತೆ. ಅದೇ ರೀತಿ ನೋ ಫ್ರೀಡಮ್ ಆಫ್ ಚಾಯ್ಸ್. ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿ ಕನ್ಸ್ಯೂಮರ್ಗೆ ಚಾಯ್ಸ್ ಇರೋದಿಲ್ಲ, ಲಿಮಿಟೆಡ್ ಚಾಯ್ಸ್ ಇರುತ್ತೆ. ಇಲ್ಲಿ ಗೌರ್ನಮೆಂಟ್ ಏನು ಪ್ರೊಡ್ಯೂಸ್ ಮಾಡುತ್ತೋ ಅದನ್ನೇ ಏನು ಮಾಡಬೇಕಾಗುತ್ತೆ? ದ ಕನ್ಸ್ಯೂಮರ್ಸು ಬೈ ಮಾಡಬೇಕಾಗುತ್ತೆ. ದ ಕನ್ಸ್ಯೂಮರ್ಸ್ಗೆ ಅಷ್ಟು ಪ್ರಿಫರೆನ್ಸ್ ಇರೋದಿಲ್ಲ, ಚಾಯ್ಸ್ ಇರೋದಿಲ್ಲ. ಯಾಕೆಂದರೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಗಿರ್ಬೋದು, ಪ್ರೊಡಕ್ಷನ್ ಪ್ರೋಸೆಸ್ ಎಲ್ಲದೂ ಕೂಡ ಡಿಸೈಡ್ ಮಾಡೋದು ಯಾರಿಲ್ಲಿ? ಗೌರ್ನಮೆಂಟ್. ಓಕೆ, ನೆಕ್ಸ್ಟ್ ಏನು? ಪ್ರೈಸ್ ಕಂಟ್ರೋಲ್. ಯಾರು ಇಲ್ಲಿ ಪ್ರೈಸನ್ನು ಕಂಟ್ರೋಲನ್ನು ಮಾಡ್ತಿದ್ದಾರೆ? ಇಟ್ ಈಸ್ ಫಿಕ್ಸ್ಡ್ ಬೈ ದಿ ಗೌರ್ನಮೆಂಟ್, ನಾಟ್ ಬೈ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಕಮಾಡಿಟೀಸ್, ಎಸೆನ್ಷಿಯಲ್ ಕಮಾಡಿಟೀಸ್ ಫಾರ್ ಎಕ್ಸಾಂಪಲ್ ಫುಡ್ ಗ್ರೈನ್ಸ್ ಆಗಿರ್ಬೋದು, ಸಬ್ಸಿಡಿ ದರದಲ್ಲಿ ಏನು ಮಾಡ್ತಾರೆ? ಕೊಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ PDF ಸಿಸ್ಟಮ್ ಆಗಿರ್ಬೋದು, ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, PDS ಸಿಸ್ಟಮು. ಆ PDS ಸಿಸ್ಟಮಲ್ಲಿ ಏನು ಮಾಡ್ತಾರೆ? ಸಬ್ಸಿಡಿ ದರದಲ್ಲಿ ಏನು ರೇಷನನ್ನು ಕೊಡ್ತಾರೋ ಅದೇ ರೀತಿ ಇಲ್ಲಿ ಫಿಕ್ಸ್ಡ್ ಪ್ರೈಸ್ ಈಸ್ ಕಂಟ್ರೋಲ್ಡ್ ಬೈ ಗೌರ್ನಮೆಂಟ್, ನಾಟ್ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಫೋಕಸ್ ಆನ್ ಸೋಷಿಯಲ್ ವೆಲ್ಫೇರ್. ಇದು ಏನಕ್ಕೆ ಫೋಕಸನ್ನು ಮಾಡ್ತಿದ್ದಾರೆ? ಸೋಷಿಯಲ್ ವೆಲ್ಫೇರ್. ಫಾರ್ ಎಕ್ಸಾಂಪಲ್ ಟು ಮೇಂಟೈನ್ ಈಕ್ವಾಲಿಟಿ, ರೆಡ್ಯೂಸ್ ಪಾವರ್ಟಿ ಆಗಿರ್ಬೋದು, ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಇಲ್ಲಿ ಪ್ರಾಫಿಟ್ ಮೋಟೋ ಅನ್ನೋದು ಇರೋದಿಲ್ಲ, ಪ್ರಾಫಿಟ್ ಅನ್ನೋದು ಸೆಕೆಂಡ್ರಿ ಆಗಿರುತ್ತೆ. ಪ್ರೈಮರಿ ಮೋಟೋ ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರು. ಇಷ್ಟು ಕೂಡ ಫೀಚರ್ಸ್ ಆಫ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ದ ರೋಲ್ ಆಫ್ ಪ್ಲಾನಿಂಗ್ ಏನಿದೆ? ವೆರಿ ಇಂಪಾರ್ಟೆಂಟ್ ಆಗಿದೆ. ಪ್ರಿಪೇರ್ 5 year ಪ್ಲಾನ್ಸ್ ಅಥವಾ ಲಾಂಗ್ ಟರ್ಮ್ ಪ್ಲಾನ್ಸ್. ಈಗ 5 year ಪ್ಲಾನ್ಸ್ ಇಲ್ಲ, ಅದ್ರ ಬದಲಾಗಿ ಇಂಡಿಯಾದಲ್ಲಿ ನೀತಿ ಆಯೋಗ ಅಂತ ಇದೆ. ಹಂಗಾಗಿ ಏನು ಡಿಸೈಡ್ ಮಾಡುತ್ತೆ ಈ ಪ್ಲಾನಿಂಗ್ ಕಮಿಷನ್ಗಳು? ಅಲೋಕೇಶನ್ ಆಫ್ ರಿಸೋರ್ಸಸ್, ಮತ್ತು ಡಿಸೈಡ್ ದಿ ಪ್ರೊಡಕ್ಷನ್ ಪ್ರಯಾರಿಟೀಸ್, ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಇಕ್ವಾಲಿಟಿ, ಪ್ರಮೋಟ್ ಪಬ್ಲಿಕ್ ವೆಲ್ಫೇರ್ನ ಏನು ಮಾಡುತ್ತೆ? ಪ್ರಮೋಟನ್ನು ಮಾಡುತ್ತೆ. ನಾವು ಲೆಟ್ ಅಸ್ ಸಿ ದಿ ಅಡ್ವಾಂಟೇಜಸ್ ಆಫ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ಒಂದೇನು ಅಡ್ವಾಂಟೇಜು? ಎಕನಾಮಿಕ್ ಈಕ್ವಾಲಿಟಿನ ಇದು ಮೇಂಟೈನನ್ನು ಮಾಡುತ್ತೆ. ಪಾವರ್ಟಿನ ರೆಡ್ಯೂಸನ್ನು ಮಾಡೋದಕ್ಕೆ ಟ್ರೈ ಮಾಡುತ್ತೆ. ರೆಡ್ಯೂಸ್ ಇನ್ಕಮ್ ಇನ್ಇಕ್ವಾಲಿಟಿ ಅಂತ ಹೇಳಿದರೆ ಪುವರ್ ಇರೋರಿಗೆ ಫೆಸಿಲಿಟೀಸ್ನ ಪ್ರೊವೈಡನ್ನು ಮಾಡ್ತಾರೆ. ರಿಚ್ ಪರ್ಸನ್ ಹತ್ರ ಮೋರ್ ಟ್ಯಾಕ್ಸನ್ನು ಏನು ಮಾಡ್ತಾರೆ? ಕಲೆಕ್ಟನ್ನು ಮಾಡಿ ಒಂದು ಇನ್ಕಮ್ ಈಕ್ವಾಲಿಟಿನ ಮೇಂಟೈನನ್ನು ಮಾಡೋದಕ್ಕೆ ಟ್ರೈಯನ್ನು ಮಾಡ್ತಾರೆ. ಅಂದರೆ ದ ಡಿಫ್ರೆನ್ಸಸ್ ಬಿಟ್ವೀನ್ ರಿಚ್ ಆ್ಯಂಡ್ ಪುವರ್ ಅನ್ನೋದೇನಿದೆ ಅದನ್ನು
ರೆಡ್ಯೂಸನ್ನು ಮಾಡ್ತಿದ್ದಾರೆ. ಓಕೆ, ದೆರ್ ಇಸ್ ನೋ ಎಕ್ಸ್ಪ್ಲೋಟೇಷನ್. ಪ್ರೈವೇಟ್ ಫರ್ಮ್ಸಲ್ಲಾದರೆ ಏನಾಗ್ತಿತ್ತು, ಮಾರ್ಕೆಟ್ ಎಕಾನಮಿಲಿ ಎಕ್ಸ್ಪ್ಲೋಟೇಷನ್ ಜಾಸ್ತಿ ಇರ್ತಿತ್ತು. ಯಾಕೆಂದರೆ ಮಾರ್ಕೆಟೇ ಡಿಸೈಡ್ ಮಾಡ್ತಿರೋದು. ಇಲ್ಲಿ ಗೌರ್ಮೆಂಟ್ ಇಂಟರ್ವೆನ್ಷನ್ ಇರೋದ್ರಿಂದ ಗೌರ್ಮೆಂಟ್ ಮೋಟೋ ಬಂದ್ಬಿಟ್ಟು ಸೋಷಲ್ ವೆಲ್ಫೇರು, ಹಂಗಾಗಿ ಎಕ್ಸ್ಪ್ಲೋಟೇಷನ್ ಕಡಿಮೆ ಇರುತ್ತೆ. ನೆಕ್ಸ್ಟ್ ಏನು, ವರ್ಕರ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ಪ್ರೈವೇಟ್ ಎಕ್ಸ್ಪ್ಲೋಟೇಷನ್. ಇಲ್ಲಿ ಪ್ರೈವೇಟ್ ಎಕ್ಸ್ಪ್ಲೋಟೇಷನ್ ಅನ್ನೋದು ಇರೋದಿಲ್ಲ, ಗೌರ್ಮೆಂಟ್ ಅಥಾರಿಟಿನ ಇರೋದ್ರಿಂದ ವರ್ಕರ್ಸ್ನ ಪ್ರೊಟೆಕ್ಟನ್ನು ಮಾಡುತ್ತೆ. ನೆಕ್ಸ್ಟ್ ಏನು, ಬ್ಯಾಲೆನ್ಸ್ ಡೆವಲಪ್ಮೆಂಟ್. ಓವರಾಲ್ ಡೆವಲಪ್ಮೆಂಟ್ಗೆ ಏನು ಮಾಡುತ್ತೆ, ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗುತ್ತೆ. ಫೋಕಸ್ ಆನ್ ಬ್ಯಾಕ್ವರ್ಡ್ ಆ್ಯಂಡ್ ರೂರಲ್ ಏರಿಯಾಸ್. ಒಂದು ಪರ್ಟಿಕ್ಯುಲರ್ ಏರಿಯಾನ ಮಾತ್ರ ಫೋಕಸ್ ಮಾಡೋದಿಲ್ಲ, ಬ್ಯಾಕ್ವರ್ಡ್ ಏರಿಯಾ ಮತ್ತು ರೂರಲ್ ಏರಿಯಾಸ್ನೂ ಫೋಕಸ್ ಮಾಡುತ್ತೆ. ರೀಜನಲ್ ಬ್ಯಾಲೆನ್ಸನ್ನು ಮೇಂಟೈನನ್ನು ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಇನ್ನೊಂದು ಸ್ಟೆಬಿಲಿಟಿ, ಒಂದು ಎಕನಾಮಿಕ್ ಸ್ಟೆಬಿಲಿಟಿನ ಮೇಂಟೈನನ್ನು ಮಾಡೋದಕ್ಕೆ ಈ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಫೋಕಸನ್ನು ಮಾಡಿದೆ ಅಂತ ಕರಿಬೋದು. ಇದು ಅಡ್ವಾಂಟೇಜಸ್. ನೆಕ್ಸ್ಟ್ ಏನಿದೆ, ಲೆಸ್ ಎಕನಾಮಿಕ್ ಫ್ಲಕ್ಚುಯೇಷನ್ ಆ್ಯಂಡ್ ಅನ್ಸರ್ಟನಿಟಿ. ಈಗ ನೋಡಿ, ಮಾರ್ಕೆಟ್ ಎಕನಾಮಿಲಿ ಏನಾಗ್ತಿತ್ತು, ಪ್ರೈಸಸ್ ಜಾಸ್ತಿ ಆದಂಗೆ ಇನ್ಫ್ಲೇಷನ್ ಏನಾಗ್ತಿತ್ತು, ಜಾಸ್ತಿ ಆಗ್ತಿತ್ತು. ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ ಅಂದರೆ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತಿತ್ತು ಎಕನಾಮಿಲಿ. ದೇರ್ ವಿಲ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಮೋರ್ ಇರ್ತಿತ್ತು. ಇಲ್ಲಿ ಆ ಫ್ಲಕ್ಚುಯೇಷನ್ಸ್ನ ಏನು ಮಾಡ್ತಿದ್ದಾರೆ, ಕಡಿಮೆ ಮಾಡ್ಬೋದು ಸೆಂಟ್ರಲಿ ಪ್ಲಾನೆಡ್ ಎಕಾನಮಿಯಲ್ಲಿ. ಹಂಗಾಗಿ ಇಷ್ಟು ಕೂಡ ಏನು ಅಡ್ವಾಂಟೇಜಸ್ ಆಫ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ನೆಕ್ಸ್ಟ್ ಏನಿದೆ, ಡಿಸ್ಅಡ್ವಾಂಟೇಜ್. ಏನೆಲ್ಲ ಡಿಸ್ಅಡ್ವಾಂಟೇಜ್ ಇದೆ, ಲ್ಯಾಕ್ ಆಫ್ ಎಫಿಷಿಯನ್ಸಿ. ಗೌರ್ನಮೆಂಟೇ ಮಾಡೋದ್ರಿಂದ ಎಫಿಷಿಯನ್ಸಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ವಿ ಆರ್ ಆಲ್ ನೋ ದಟ್ ಹೇಗೆ ಗೌರ್ಮೆಂಟ್ ವರ್ಕರ್ಸ್ ಕೆಲಸವನ್ನು ಮಾಡ್ತಾರೆ ಅಂತ. ಹಂಗಾಗಿ ಎಫಿಷಿಯನ್ಸಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ನೋ ಕಾಂಪಿಟೇಷನ್ ಆ್ಯಂಡ್ ರೆಡ್ಯೂಸ್ ಇನ್ ಎಫಿಷಿಯನ್ಸಿ. ನೋಡಿ, ಗೌರ್ಮೆಂಟ್ ಒಂದೇ, ಇವ್ರಿಗೆ ಕಾಂಪೀಟ್ ಮಾಡೋದಕ್ಕೆ ಯಾರೂ ಇಲ್ಲ. ಬಟ್ ಮಾರ್ಕೆಟ್ ಎಕಾನಮಿಲಿ ಹಾಗಾಗ್ತಿರ್ಲಿಲ್ಲ, ಕಾಂಪಿಟೇಷನ್ ಹೆವಿ ಇತ್ತು. ಹಂಗಾಗಿ ಇಲ್ಲಿ ಕಾಂಪಿಟೇಷನ್ ಇಲ್ದಲೇ ಇರೋ ಕಾರಣ ಎಫಿಷಿಯನ್ಸಿನೂ ಕೂಡ ಏನಾಗಿದೆ, ಕಡಿಮೆ ಇದೆ. ನೆಕ್ಸ್ಟ್ ಏನು, ಲಿಮಿಟೆಡ್ ಕನ್ಸ್ಯೂಮರ್ ಚಾಯ್ಸ್. ಇಲ್ಲಿ ಕನ್ಸ್ಯೂಮರ್ಗೆ ಚಾಯ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಎಕ್ಸ್ ಗೂಡನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಗೌರ್ನಮೆಂಟ್ ಅಂದರೆ ಕನ್ಸ್ಯೂಮರ್ಗೆ ಚಾಯ್ಸೇ ಇಲ್ಲ. ಅದನ್ನೇ ಏನು ಮಾಡಬೇಕಾಗುತ್ತೆ, ಕನ್ಸ್ಯೂಮರು ಬೈಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು, ಪೀಪಲ್ ಕೆನಾಟ್ ಚೂಸ್ ಫ್ರೀಲಿ. ಪೀಪಲ್ ಇದೇ ಬೇಕು ಅಂತಲ್ಲ, ಇರೋದನ್ನ ಏನು ಮಾಡಬೇಕಾಗುತ್ತೆ, ಚೂಸನ್ನು ಮಾಡಬೇಕಾಗುತ್ತೆ. ಬ್ಯೂರೋಕ್ರೆಟಿಕ್ ಡಿಲೇ ಅಂದರೆ ಏನು, ಯಾವುದೇ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ಆಫೀಸರ್ಸ್ಗಳಿರ್ತಾರೆ, ಅಲ್ಲಿ ಪ್ರತಿಯೊಂದಕ್ಕೂ ಸೈನು ಸಿಗ್ನೇಚರ್ ಎಲ್ಲ ಬೇಕಾಗಿರುತ್ತೆ. ಹಂಗಾಗಿ ಬ್ಯೂರೋಕ್ರೆಟಿಕ್ ಡಿಲೇ ಆದಾಗ ಪ್ರೊಡಕ್ಷನ್ ಕೂಡ ಡಿಲೇ ಆಗುತ್ತೆ, ಎಕನಾಮಿಕ್ ಇಂಬ್ಯಾಲೆನ್ಸಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಂಗಾಗಿ ಡಿಸಿಷನ್ ಮೇಕಿಂಗ್ ಈಸ್ ಸ್ಲೋ. ಗೌರ್ಮೆಂಟ್ ಅಥಾರಿಟಿ ಅಂದ್ರೆ ಹೇಗೆ, ಅಲ್ಲಿ ವರ್ಕ್ಗಳೇ ಸ್ಲೋ ಆಗಿರುತ್ತೆ. ಡಿಸಿಷನ್ ಮೇಕಿಂಗ್ ಸ್ಲೋ ಆದಾಗ ಓವರಾಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಪುವರ್ ಇನೋವೇಷನ್. ಇಲ್ಲಿ ಇನೋವೇಷನ್ಗೆ ಇಂಪಾರ್ಟೆನ್ಸ್ ಇಲ್ಲ, ಒಂದೇ ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡ್ತಿರ್ತಾರೆ, ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಏನೂ ಇರೋದಿಲ್ಲ. ಬಿಕಾಸ್ ಅವ್ರ ಪ್ರಾಫಿಟ್ ಮೋಟೋ ಅಲ್ಲ, ದೇ ಹ್ಯಾವ್ ಟು ಅಂದರೆ ಏನು, ಒಂದು ಸೋಷಿಯಲ್ ವೆಲ್ಫೇರ್ ಮಾಡಬೇಕು, ಅದಕ್ಕೋಸ್ಕರ ಅವರು ಪ್ರೊಡಕ್ಷನ್ನ ಮಾಡ್ತಾರೆ. ಇನೋವೇಷನ್ಗೆ ಇಲ್ಲಿ ಇಂಪಾರ್ಟೆನ್ಸ್ ಇರೋದಿಲ್ಲ. ನೆಕ್ಸ್ಟ್ ಏನು, ಲ್ಯಾಕ್ ಆಫ್ ಪ್ರಾಫಿಟ್ ಮೋಟೋ ಆ್ಯಂಡ್ ರೆಡ್ಯೂಸ್ ಇನೋವೇಷನ್. ಪ್ರಾಫಿಟೇ ಮೋಟೋ ಇಲ್ಲ ಅಂತ ಹೇಳಿದರೆ ಸೋಷಿಯಲ್ ವೆಲ್ಫೇರ್ ಮೋಟೋ ಇಟ್ಕೊಂಡಿರೋದ್ರಿಂದ ಇನೋವೇಷನ್ ಇರೋದಿಲ್ಲ. ಇನೋವೇಷನ್ ಇಲ್ಲ ಅಂತ ಹೇಳಿದರೆ ಎಕನಾಮಿಕ್ ಡೆವಲಪ್ಮೆಂಟು ಗ್ರೋತು ಆಗೋದಿಲ್ಲ. ಓಕೆ, ಎಕ್ಸಾಂಪಲು ಇದಕ್ಕೆ ಸೆಂಟ್ರಲಿ ಪ್ಲಾನೆಡ್ ಎಕನಾಮಿಗೆ ಅಂತ ಹೇಳಿದರೆ ನಾರ್ತ್ ಕೊರಿಯಾ, ಚೈನಾ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಅಂತ ನಾವು ಕರಿಬೋದು. ಓಕೆ, ಹೇಗೆ ವರ್ಕ್ ಆಗುತ್ತೆ ನಮ್ಮ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ? ಇಲ್ಲಿ ಗೌರ್ನಮೆಂಟ್ ಇದೆ, ಗೌರ್ನಮೆಂಟ್ ಏನು ಮಾಡುತ್ತೆ, ಪ್ರೊಡಕ್ಷನನ್ನು ಡಿಸೈಡ್ ಮಾಡುತ್ತೆ, ಪ್ರೊಡಕ್ಷನನ್ನು ಡಿಸೈಡ್ ಮಾಡಿ ಪ್ರೈಸಸ್ನ ಕಂಟ್ರೋಲನ್ನು ಮಾಡುತ್ತೆ. ಅದಾದಮೇಲೆ ಏನು ಮಾಡುತ್ತೆ, ಗೂಡ್ಸ್ನ ಡಿಸ್ಟ್ರಿಬ್ಯೂಟನ್ನು ಮಾಡುತ್ತೆ. ಓಕೆ, ನೋಡಿ, ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಏಕೆಂದರೆ ಇದು ಸೋಷಿಯಲ್ ವೆಲ್ಫೇರ್ ಮೋಟವನ್ನು ಇಟ್ಕೊಂಡಿದೆ, ಈಕ್ವಾಲಿಟಿನ ಮೇಂಟೈನನ್ನು ಮಾಡುತ್ತೆ. ಅದೇ ರೀತಿ ಎಷ್ಟು ಅಡ್ವಾಂಟೇಜ್ ಇದೆಯೋ ಡಿಸ್ಅಡ್ವಾಂಟೇಜು ಹಾಗೆ ಇದೆ. ಇದರಲ್ಲಿ ಲ್ಯಾಕ್ ಆಫ್ ಎಫಿಷಿಯನ್ಸಿ ಮತ್ತು ಲ್ಯಾಕ್ ಆಫ್ ಫ್ರೀಡಮ್ ಟು ಚೂಸ್ ಅಂತಲೇ ಹೇಳ್ಬೋದು. ಈ ಮಾಡ್ರನ್ ವರ್ಡ್ಗೆ ಇದು ಸೂಟೇಬಲ್ ಅಲ್ಲ ಅಂತಲೂ ಕೂಡ ಹೇಳ್ಬೋದು. ಹಂಗಾಗಿ ಎಲ್ಲೋ ಒಂದು ಕಡೆ ದಟ್ಸ್ ವೈ ದ ಸೋ ಮೆನಿ ಕಂಟ್ರೀಸ್ ಆರ್ ಫಾಲೋ ಮಿಕ್ಸ್ಡ್ ಎಕಾನಮಿ ಅಂತಲೇ ಕರಿಬೋದು. ಓಕೆ, ನಿಮಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಮಾರ್ಕೆಟ್ ಎಕಾನಮಿ ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಈಗ ನಾವು ಲೆಟ್ ಅಸ್ ಸಿ ದ ಡಿಫ್ರೆನ್ಸಸ್ ಬಿಟ್ವೀನ್ ಮಾರ್ಕೆಟ್ ಎಕಾನಮಿ ಆ್ಯಂಡ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ಓಕೆ, ಮಾರ್ಕೆಟ್ ಎಕಾನಮಿಲಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ಡಿಸಿಷನ್ ಮೇಕಿಂಗ್ ಯಾರು, ಮಾರ್ಕೆಟ್ ಫೋರ್ಸಸ್ಸು. ಇಲ್ಲಿ ಏನಾಗುತ್ತೆ, ಸೆಂಟ್ರಲಿ ಪ್ಲಾನೆಡಲ್ಲಿ ಗೌರ್ನಮೆಂಟು ಡಿಸೈಡನ್ನು ಮಾಡ್ತಾ ಹೋಗುತ್ತೆ. ಓಕೆ, ಇಲ್ಲಿ ಓನರ್ಶಿಪ್ ಯಾರಿದೆ, ಮಾರ್ಕೆಟ್ ಎಕಾನಮಿಯಲ್ಲಿ ಪ್ರೈವೇಟು, ಇಲ್ಲಿ ಯಾರಿದ್ದಾರೆ, ಗೌರ್ನಮೆಂಟು. ಓಕೆ, ಇಲ್ಲಿ ಪ್ರೈಸ್ ಡಿಟರ್ಮಿನೇಷನ್ ಯಾವ್ದ್ರ ಮೇಲೆ ಆಗುತ್ತೆ, ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಆಗುತ್ತೆ. ಇಲ್ಲಿ ಇಟ್ ಈಸ್ ಫಿಕ್ಸ್ಡ್ ಬೈ ಗೌರ್ನಮೆಂಟು. ಕನ್ಸ್ಯೂಮರ್ ಚಾಯ್ಸ್ ಎಲ್ಲಿ ಜಾಸ್ತಿ ಇರುತ್ತೆ, ಮಾರ್ಕೆಟ್ ಎಕಾನಮಿಲಿ ಇರುತ್ತೆ. ಸೆಂಟ್ರಲಿ ಪ್ಲಾನೆಡ್ ಎಕಾನಮಿಲಿ ಕನ್ಸ್ಯೂಮರ್ ಚಾಯ್ಸ್ ಕಡಿಮೆ, ಲಿಮಿಟೆಡ್ ಆಗಿ ಇರುತ್ತೆ. ಇಷ್ಟು ಕೂಡ ಏನು ಡಿಫ್ರೆನ್ಸಸ್ ಬಿಟ್ವೀನ್ ಮಾರ್ಕೆಟ್ ಎಕಾನಮಿ ಆ್ಯಂಡ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ಓಕೆ, ಈಗ ನೆಕ್ಸ್ಟು ಕ್ವೆಶನ್ ಬ್ಯಾಂಕ್ ಕ್ವೆಶನ್ಸ್ನ ಏನು ಮಾಡೋಣ, ಸಾರ್ಟ್ಔಟನ್ನು ಮಾಡೋಣ. ಓಕೆ, ಏನಿದೆ ಕ್ವೆಶನ್ ಬ್ಯಾಂಕಲ್ಲಿ ಕ್ವೆಶನ್ನು, ಸೆಂಟ್ರಲಿ ಪ್ಲಾನೆಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಕ್ವೆಶನ್ ಇದೆ.
In centrally planned economy, all important decisions are made by ಯಾರಪ್ಪ ಮೇಡ್ ಮಾಡ್ತಾರೆ? ಗೌರ್ನಮೆಂಟ್. ಗೌರ್ನಮೆಂಟ್ ಏನು ಮಾಡುತ್ತೆ? ಡಿಸೈಡನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ಸೆಂಟ್ರಲಿ ಪ್ಲಾನೆಡ್ ಮ್ಯಾಚ್ ಆಫ್ ಫಾಲೋಯಿಂಗ್ ಕ್ವೆಶನ್ ಇದೆ. ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಇಟ್ ಈಸ್ ನಥಿಂಗ್ ಬಟ್ ಗೌರ್ನಮೆಂಟ್. ಇಲ್ಲಿ ಯಾರು ಡಿಸೈಡ್ ಮಾಡ್ತಿದ್ದಾರೆ? ಗೌರ್ನಮೆಂಟ್. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಗೌರ್ನಮೆಂಟ್. ಓಕೆ, now let us see the ಲಾಂಗ್ ಆನ್ಸರ್ಸ್ ಕ್ವೆಶನ್ಸ್ನ ನೋಡೋಣ. ರೈಟ್ ಅಬೌಟ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಅಂತ ಕೇಳಿದ್ದಾರೆ. ವಿ ಆರ್ ಆಲ್ ನೋ ದಟ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ ಇಸ್ ನಥಿಂಗ್ ಬಟ್ ಆಲ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಪಬ್ಲಿಕ್ ಅಥಾರಿಟಿ. ಅಂದರೆ ಏನು? ಪ್ರೊಡಕ್ಷನ್ ಅಂದರೆ ಆಲ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಆರ್ ಓನ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಪಬ್ಲಿಕ್ ಅಥಾರಿಟಿ ಇಸ್ ನಥಿಂಗ್ ಬಟ್ ಗೌರ್ನಮೆಂಟ್. ದಟ್ ಈಸ್ ಕಾಲ್ಡ್ ಅಸ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ಓಕೆ, ಇಟ್ ಈಸ್ ಆಲ್ ಎಕನಾಮಿಕ್ activities, it is controlled by whom? Government rather than private individuals. All important decisions regarding what to produce, how to produce, ಮತ್ತೆ ಎಕ್ಸ್ಚೇಂಜ್ ಆಗಿರ್ಬೋದು, consumption of goods and services ಆಗಿರ್ಬೋದು, it is made by the government. The government try to allocate the resources and distribute final goods and services ಅಂತ ಕರಿತೀವಿ. ಎಕ್ಸಾಂಪಲು ಚೀನಾ ಆಗಿರ್ಬೋದು, ನಾರ್ತ್ ಕೊರಿಯಾ, ಕ್ಯೂಬಾ, ಈ ನೇಷನ್ಸ್ಗಳು ಸೆಂಟ್ರಲಿ ಪ್ಲಾನೆಡ್ ಎಕಾನಮಿಗೆ ಎಕ್ಸಾಂಪಲ್. ಹಾಗಾಗಿ ಇಟ್ ವೆರಿ ಇಂಪಾರ್ಟೆಂಟು ಎಕಾನಮಿಗೆ. ಇಟ್ ಪ್ರೊವೈಡ್ ಏನು ಎಜುಕೇಷನ್, ಹೆಲ್ತ್ ಸರ್ವಿಸಸ್ನ ಪ್ರೊಡ್ಯೂಸನ್ನು ಮಾಡುತ್ತೆ. ಇಲ್ಲ ಒಂದು ಕಡೆ ಪ್ರೈವೇಟ್ ಸೆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಇರೋದಿಲ್ಲ. ಹಾಗಾಗಿ ಇಟ್ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್ ಟು ಒಂದು ಪ್ರಾಫಿಟ್ ಮೋಟವನ್ನು ಇಟ್ಕೊಂಡಿಲ್ಲ. ಫೈನಲ್ ಆಗಿ ಹೇಳಬೇಕು ಅಂತ ಕೇಳಿದರೆ, ಇಟ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಇಟ್ ಈಸ್ ಮ್ಯಾನೇಜ್ಡ್. ಅಂದರೆ what to produce, how to produce, for whom to produce, these things are decided by whom? Government itself. ಇಲ್ಲಿ ಪ್ರೈವೇಟ್ ಇಂಡಿವಿಜುವಲ್ಸ್ ಇಂಟರ್ಫಿಯರೆನ್ಸ್ ಕಡಿಮೆ ಇರುತ್ತೆ. ದಟ್ ಈಸ್ ಕಾಲ್ಡ್ ಅಸ್ ಸೆಂಟ್ರಲಿ ಪ್ಲಾನೆಡ್ ಎಕಾನಮಿ. ಓಕೆ, ನಿಮಗೆ ಕ್ವೆಶನ್ಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಕ್ವೆಶನ್ ಬ್ಯಾಂಕು ಕೂಡ ಏನು ಮಾಡಿದ್ದೀನಿ, ಸಾರ್ಟ್ಔಟನ್ನು ಮಾಡಿಸಿದ್ದೀನಿ. ನಿಮಗೆ ಕ್ವೆಶನ್ ಅರ್ಥ ಆಗಿದೆ, ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.